ಮಕ್ಕಳ ಮಕ್ಕಳನ್ನು ಕಾಣುವವನಾಗು. ಇಸ್ರಾಯೇಲ್ಯರಿಗೆ ಶುಭವಾಗಲಿ. ಸೋಮವಾರ 29 ಏಪ್ರಿಲ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯದ 22ನೇ ವಚನ. ಆದರೆ ನಾನು ದೇವರ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವವನಾಗಿದ್ದೇನೆ. ಪ್ರವಾದಿಗಳು ಮೋಶೆಯು ಮುಂದೆ ಆಗುವೆಂದು ತಿಳಿಸಿದ ಸಂಗತಿಗಳನ್ನೇ ಹೊರತು ಇನ್ನೇನು ಹೇಳುವವನಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಮಾಡುವಂಥ ಕಾರ್ಯವು ಅಂದರೆ ದೇವರ ಸೇವೆ ಮತ್ತು ನಿಯೋಗದಲ್ಲಿ ಸವಾಲುಗಳು ಎಷ್ಟು ಬಂದರೂ ದೇವರ ಸಹಾಯದಿಂದ ನಾವು ಮುಂದುವರಿಯಲಿಕ್ಕೆ ಸಾಧ್ಯವಾಗುತ್ತದೆ. ಕರ್ತನಲ್ಲಿ ಪ್ರೇರೆ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಸಹಾಯದಿಂದ. ಕರ್ತನಲ್ಲಿ ಪ್ರೇರೆ, ಪೌಲನು ತನ್ನ ಸೇವಾ ಅವಧಿಯಲ್ಲಿ ಅನೇಕ ವಿಧವಾದಂಥ ಸವಾಲುಗಳನ್ನು ಎದುರಿಸಬೇಕಾಯಿತು. ಸೆರೆಮನೆ, ಚೆಡಿಯೇಟು, ಕಲ್ಲೆಸೆತ, ಎಲ್ಲ ರೀತಿಯಾದಂಥ ಸವಾಲುಗಳನ್ನು ಆತನು ಅನುಭವಿಸಬೇಕಾಗಿತ್ತು. ಆತನಿಗೋಸ್ಕರ ಅಂದರೆ ಯೇಸುವಿಗೋಸ್ಕರವಾಗಿ ಅನೇಕ ಸವಾಲುಗಳು ಎದುರಿಸಬೇಕಾಗಿತ್ತು. ಅವನು ಅಗ್ರಿಪ ಅರಸನ ಮುಂದೆ ತಾನು ಕಳಿಸಲ್ಪಟ್ಟಾಗ ತಾನು ಮಾಡಿದಂಥ ಕಾರ್ಯದ ವಿಚಾರವಾಗಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ತನಗೆ ಆದಂಥ ಅನುಭವ, ದಮಸ್ಕ ದಾರಿಯಲ್ಲಿ ಯೇಸು ಕೊಟ್ಟಂತ ದರ್ಶನ, ಯೇಸು ಅವನಿಗೆ ಕೊಟ್ಟಂತ ನಿಯೋಗ, ಇದನ್ನು ಹೇಳುತ್ತಾ ಇದರ ನಿಮಿತ್ತವಾಗಿ ಈವರೆಗೂ ಎಲ್ಲಾ ರೀತಿಯಲ್ಲೂ ದೇವರ ಸೇವೆ ಅಂದರೆ ವಾಕ್ಯವನ್ನು ಸಾರುವಂತವನು, ಪ್ರವಾದಿಗಳು ನುಡಿದಂಥದ್ದನ್ನೇ ಹೊರತು ಮತ್ತೇನು ಹೇಳದೆ ಯೇಸುವಿನ ಜೀವ, ಮರಣ, ಪುನರುತ್ಥಾನದ ವಿಚಾರವಾಗಿ ಹೇಳುತ್ತಿದ್ದೇನೆ. ಈವರೆಗೂ ದೇವರ ಸಹಾಯದಿಂದಲೇ ಸಾಕ್ಷಿಯಾಗಿ ಹೇಳುತ್ತಿದ್ದೇನೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳಿದನು. ಕರ್ತನಲ್ಲಿ ಪ್ರೇರೆ, ನಾವು ದೇವರ ಕೆಲಸಕ್ಕೆ ಕರೆಯಲ್ಪಟ್ಟಿರುವಾಗ, ಆತನ ಸೇವೆ ನಿಯೋಗ ಮಾಡುತ್ತಿರುವಾಗ ನಮಗೆ ಬರುವಂತ ಎಲ್ಲಾ ಸವಾಲುಗಳನ್ನು ಎದುರಿಸಲಿಕ್ಕೆ ದೇವರು ತಾನೇ ಸಹಾಯ ಮಾಡುವಂತವನಾಗಿದ್ದಾನೆ. ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ದೇವರ ಸಹಾಯದಿಂದ ಆತನ ಸಾಕ್ಷಿಗಳಾಗಿ ಅನೇಕರ ಮುಂದೆ ನಾವುಗಳು ಸೇವೆ ಮಾಡುತ್ತಾ ದೇವರಿಗೆ ಸಾಕ್ಷಿಯಾಗಿ ನಿಲ್ಲೋಣ. ಕರ್ತನೆ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕರ್ತನೆ ದಯಾಮಯ ಸ್ವಾಮಿ, ನಿನಗೋಸ್ಕರವಾಗಿ ಸಾಕ್ಷಿಯಾಗಿ ಜೀವಿಸುವಾಗ ಬರುವಂತ ಎಲ್ಲಾ ಸವಾಲುಗಳಲ್ಲಿಯೂ ನಿನ್ನ ಸಹಾಯ ಖಂಡಿತವಾಗಿ ನಮಗಿದೆ. ನಮ್ಮನ್ನು ಬಲಪಡಿಸು, ನಿನ್ನ ಸೇವೆಗೆ ಉಪಯೋಗಿಸಿಕೊ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆ ತಂದೆಯೇ, ಆಮೆನ್.